ಎಲ್ಲರಿಗೂ ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ಹಿಂದೂ ಧರ್ಮದಲ್ಲಿ ಸಾಲು ಸಾಲು ಹಬ್ಬಗಳು ಬರುತ್ತವೆ. ಅದರಲ್ಲಿ ದೀಪಾವಳಿ ಬಹುಮುಖ್ಯವಾದದ್ದು. ಅಂಧಕಾರವನ್ನು ಹೋಗಲಾಡಿಸಿ ಬೆಳಕನ್ನು ತರುವಂತಹ ಹಬ್ಬ. ಸಂಸ್ಕೃತಿ, ಸಂಪ್ರದಾಯ, ಕುಟುಂಬದ ಒಗ್ಗಟ್ಟನ್ನು ಪ್ರತಿಬಿಂಬಿಸುವಂತಹ ಹಬ್ಬ. ಹಾಗಾದರೆ ಈ ಹಬ್ಬವನ್ನು ಹೇಗೆ ಆಚರಿಸಬೇಕು, ಯಾವ ರೀತಿಯ ಒಂದು ಆಚರಣೆ ಇರುತ್ತೆ, ಜೊತೆಗೆ 3 ದಿನಗಳ ಕಾಲ ಬಹುಮುಖ್ಯವಾಗಿ ಹಬ್ಬವನ್ನು ಆಚರಿಸುವಂಥದ್ದು, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ದೈವಜ್ಞ ಹರೀಶ್ ಕಶ್ಯಪ್ ಅವರಿದ್ದಾರೆ. ಬನ್ನಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್. ನಮಸ್ಕಾರ. ಎಲ್ಲರಿಗೂ ದೀಪಾವಳಿ ಶುಭಾಶಯಗಳು. ನಿಮಗೂ ಕೂಡ ಸರ್. ದೀಪಾವಳಿ ಹಬ್ಬ ಅಂದರೆ ನಮ್ಮ ಹಿಂದೂ ಧರ್ಮದವರಿಗೆ ತುಂಬ ವಿಶೇಷವಾದಂತಹ ಹಬ್ಬ. ಈ ಒಂದು ಹಬ್ಬದ ಮಹತ್ವವನ್ನು ಹೇಳ್ತೀರಾ? ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಭಗಂ. ಶ್ರೀ ಗುರುಭ್ಯೋ ನಮಃ. ಹಬ್ಬಗಳ ಸಾಲಿನ ಒಂದು ವಿಶೇಷ ಯುಗಾದಿ ಹೊರತಾಗಿ ಯಾವುದಾದ್ರೂ ನಾವು ಹಬ್ಬ ಅಂತ ಎದುರು ನೋಡಿದ್ರೆ ಅದು ದೀಪಾವಳಿ ಅಂತಂತ ನಮ್ಮ ದೇಶದಲ್ಲಿ ಅನಾದಿಯಿಂದ ನಡ್ಕೊಂಡು ಬಂದಿರತಕ್ಕಂಥ. ಅದಕ್ಕೆ ಜ್ಯೋತಿಷ್ಯದ ಗೋಚಾರದ ಕಾರಣವೂ ಕೂಡ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಹೇತು ಆಗಿದೆ. ಆಶ್ವಿನ ಮಾಸದ ಹುಣ್ಣಿಮೆಯಿಂದ ಕಾರ್ತಿಕ ಮಾಸದ ಹುಣ್ಣಿಮೆಗೆ ಭಾಳ ವಿಶೇಷ ಸ್ಥಾನ ಉಂಟು. ಅಶ್ವಿನಿ ನಕ್ಷತ್ರದಲ್ಲಿ ಚಂದ್ರನು ಸಾಗಿ ಅದನ್ನು ಆಶ್ವಿನ ಮಾಸ ಅಂತ. ಆಗ ಸಪ್ತಮ ಭಾವದಲ್ಲಿ ಕನ್ಯಾ ರಾಶಿಯ 27 ಅಂಶ ಕಳೆದು ತುಲಾ ರಾಶಿಗೆ ಪ್ರವೇಶ ಮಾಡ್ತಕ್ಕಂಥ ಸಪ್ತಮ ಭಾವದಲ್ಲಿ ಸೂರ್ಯ ಇರ್ತಾನೆ. ಹಾಗೆ ಚಂದ್ರ ಮತ್ತು ಸೂರ್ಯರಿಗೆ ಸಪ್ತಮ ಭಾವಗಳು ಬಂದಾಗ 1 ತಿಂಗಳಿನ ಒಂದು ಪರಿಧಿ ದಾಟುತ್ತೆ. ಹಾಗಾಗಿ ಇದು ಅಶ್ವಿನಿ ನಕ್ಷತ್ರದ ಆಯಾಮದಲ್ಲಿ ಮುಂದೆ ಹೋದಾಗ ಆಶ್ವಿನ ಮಾಸ. ಇನ್ನೊಂದು ತಿಂಗಳು, ಮುಂದಿನ ತಿಂಗಳು ಇದೇ ರೀತಿ ಬಂದಾಗ ಮೃಗಶಿರ ನಕ್ಷತ್ರಕ್ಕೆ ಹೋಗ್ತಾನೆ. ಆಗ ಈ ರವಿಯು ತುಲಾ ರಾಶಿಯ 27 ಅಂಶದಿಂದ ಕಳೆದು ವೃಶ್ಚಿಕ ರಾಶಿಗೆ ಬರ್ತಕ್ಕಂಥ ಸಮಯ ಮಾರ್ಗಶಿರ ಮಾಸ. ಸೊ ಚಂದ್ರ ಮತ್ತು ರವಿಗಳ ಒಂದು ಸಪ್ತಮ ಭಾವದಿಂದ ಈ 27 ನಕ್ಷತ್ರಗಳ ತಿಂಗಳುಗಳು ನಾವು ಕಳೀತಾ ಇರ್ತೀವಿ. ಅದರಲ್ಲಿ ನಮಗೆ 12 ಮಾಸಗಳು ಬರ್ತದೆ. ಈ ಒಂದೊಂದು 12 ರಾಶಿಗೂ ಕೂಡ ಚಂದ್ರನ ಆ ನಕ್ಷತ್ರಚಾರ ಮತ್ತು ಸಪ್ತಮ ಭಾವದ್ದು ಅಂತಕ್ಕಂಥದ್ದು ಒಂದು ನೆನಪಿಟ್ಕೊಳ್ಬೇಕು. ಇದು ಬರೀ ದೀಪಗಳ ಮಾಸ ಮಾತ್ರ ಅಲ್ಲ, ಇದು ಮಹಾಪುಣ್ಯಕರ ಸ್ನಾನದ ಮಾಸ ಕೂಡ. ಹಾಗಾಗಿ ಈ ಕಾರ್ತಿಕ ಸ್ನಾನ ಅಂತಕ್ಕಂಥದ್ದು ಆಶ್ವಿನ ಮತ್ತು ಕಾರ್ತಿಕ ಅಂದರೆ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಬರ್ತಕ್ಕಂಥದ್ದು. ಏನು ವ್ರತ ಸಂಕಲ್ಪಗಳು, ಸ್ನಾನ ಸಂಕಲ್ಪಗಳು, ದಾನ ಇತ್ಯಾದಿ ಎಲ್ಲ ಒಂದು ಹುಣ್ಣಿಮೆಯಿಂದ ಇನ್ನೊಂದು ಹುಣ್ಣಿಮೆಗೆ ಆಚರಣೆಯಲ್ಲಿ ಇರ್ತಕ್ಕಂಥದ್ದು. ಅದರ ಮಧ್ಯೆ ಬರ್ತಕ್ಕಂಥದ್ದು ದೀಪಾವಳಿ. ದೀಪಾವಳಿಯು ಅದರ ಎಷ್ಟು ವಿಶೇಷತೆ ಇದೆಯೋ ಈ ಸ್ನಾನಕ್ಕೂ ಕೂಡ ಅಷ್ಟೇ ವಿಶೇಷವಾಗಿರ್ತಕ್ಕಂಥ ಪುಣ್ಯ ಅಂತ ವೈಶಾಖ ಮಾಸ ಮತ್ತು ಕಾರ್ತಿಕ ಮಾಸ, ಮುಂದೆ ಮಾಘ ಸ್ನಾನ ಅಂತಂತನೂ ಕರೀತಾರೆ. ಈ ರೀತಿಯ ಕೆಲವೊಂದು ತಿಂಗಳುಗಳಲ್ಲಿ ಸ್ನಾನದ ಫಲ ಬಹಳ ವಿಶೇಷ ಅಂತಂತ. ಇಂತಹ ನಡುವಲ್ಲೇ ನಮಗೆ ತುಲಾ ಸಂಕ್ರಮಣ ಬರ್ತದೆ. ತುಲಾ ಸಂಕ್ರಮಣದಲ್ಲಿ ಕಾವೇರಿಯ ತೀರ್ಥೋದ್ಭವವು ಕೂಡ ಈ ಮಾಸದಲ್ಲೇ ಸಿಗ್ತದೆ. ದೀಪಾವಳಿಯ ವಿಶೇಷದ ಕಾರ್ಯಕ್ರಮ, ದೀಪಾವಳಿಯ ಒಂದು ಪರ್ವಕಾಲ ನಮಗೆ ಯುಗಾದಿಯಷ್ಟೇ ಪರ್ವಕಾಲ ಗೋಚಾರದಲ್ಲೂ ಅಥವಾ ಜ್ಯೋತಿಷ್ಯ ಪ್ರಕಾರವು. ಯಾಕೆ ಅಂತಂದರೆ ಸೂರ್ಯನು ಪಶ್ಚಿಮ ಜಾಗರ ಅಂದರೆ ಪಶ್ಚಿಮ ದಿಕ್ಕಿಗೆ ಸರಿದು ಹೋಗ್ತಕ್ಕಂಥದ್ದು ದಕ್ಷಿಣಾಯನದಲ್ಲಿ. ಇನ್ನು ಜನವರಿ 14ನೇ ತಾರೀಕು ಬರೋವರೆಗೂ ನಮಗೆ ರವಿಯ ಅನುಕೂಲ ಅಷ್ಟು ಇರೋದಿಲ್ಲ. ಹಾಗಾಗಿ ಈ ಕತ್ತಲು ಜಗತ್ತನ್ನು ಹೆಚ್ಚು ಆವರಿಸಿಕೊಳ್ತದೆ. ಥಂಡಿಯ ಕಾಲ ಇದೆಲ್ಲ ಶುರು ಆಗ್ತಕ್ಕಂತಹ ಒಂದು ಪರ್ವ ಅಂತಂತ. ಹಾಗಾಗಿ ದೀಪಾವಳಿಯ ಒಂದು ವಿಶೇಷವು
ಬಹಳ ನಮಗೆ ಅದು ಪರ್ವಕಾಲ ಅಂತಂತ ಕೂಡ ಈ ಒಂದು ಗೋಚಾರದ ಕಾರಣದಿಂದಲೇ ಬಂದಿರತಕ್ಕಂಥದ್ದು. ಮತ್ತು ಈ ಸೂರ್ಯನ ಅಭಾವವನ್ನು ನಾವು ಸೂರ್ಯನ ಕಿರಣಗಳ ಅಭಾವ, ಈಗ ನಮಗೆಲ್ರಿಗೂ ದಕ್ಷಿಣಾಯನದಲ್ಲಿ ಗೊತ್ತಿರುವಂತೆ ದಕ್ಷಿಣಾಯನದಲ್ಲಿ ನಮಗೆ ಬಿಸಿಲು ಕಡಿಮೆ, ದಿನದ ಗಡುವು ಕೂಡ ಕಡಿಮೆ, ಬೇಗ ಕತ್ತಲಾಗ್ತದೆ. ಸೂರ್ಯನ ಪಶ್ಚಿಮ ಕಕ್ಷೆಗೆ ಭೂಮಿಯು ಹೊರಳುವುದರಿಂದ ನಮಗೆ ಮಾತ್ರ ಅಲ್ಲ, ನಮಗೆ ವಿಶೇಷ, ಜಗತ್ತಿಗೆ ಈಗ ಕತ್ತಲೆಯ ಅಂಶ ಜಾಸ್ತಿ, ದಿನದ ಅಂಶ ಕಡಿಮೆ ಇರ್ತದೆ. ಒಟ್ಟಾರೆ ಬೆಳಕಿನ ಅಂಶ ಕಡಿಮೆ ಆಗ್ತಕ್ಕಂತಹ ಮಾಸವು ಕೂಡ ಆಶ್ವಿನ ಮತ್ತು ಕಾರ್ತಿಕ ಮಾಸಗಳಲ್ಲಿ ಬರ್ತಕ್ಕಂಥದ್ದು. ಸೈಕಾಲಜಿಯನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಿದ್ದೀನಿ, ಆಯಿತಾ. ನಾವು ಬದುಕಿರ್ತಕ್ಕಂಥದ್ದೇನೆ ಸೂರ್ಯನ ತೇಜಸ್ಸಿನಿಂದ, ನಾವು ಹುಟ್ಟುವುದೇ ಸೂರ್ಯಸ್ಥ ಜಗದುಸ್ಥಶಃ ಅಂತಂತಾನೆ ವೇದಗಳ ವಾಣಿ. ಅಂದರೆ ಇಡೀ ಜಗತ್ತು ಸೃಷ್ಟಿಗೆ ಬಂದಿರತಕ್ಕಂಥದ್ದೇ ಸೂರ್ಯನಿಂದ, ಸೋಲಾರ್ ಸಿಸ್ಟಮ್ಮಿಂದ. ಸೊ ನಾವು ಯಾವ ಸೂರ್ಯನ ಬೆಳಕಿನ ಆನಂದವನ್ನು, ಆ ಜೀವನವನ್ನು, ಜೀವಿಕೆಯನ್ನು ನಾವು ಈ 6 ತಿಂಗಳು ಪಡ್ಕೊಂಡು ಬಂದಿರ್ತೀವೋ, ಜನವರಿಯಿಂದ ಈ ಕಾರ್ತಿಕ ಮಾಸದ ಪರ್ಯಂತ ಸುಮಾರು 6-7 ತಿಂಗಳು, ಅದರ ಒಂದು ಅಭಾವದ ಕಾರಣ ನಾವು ಆ ಸೂರ್ಯನ ಆರಾಧನೆ, ಅಂದರೆ ಭಗವಂತನ ಆರಾಧನೆಯನ್ನು, ಸೂರ್ಯ ಹೇಗೆ ನಮಗೆ ಬೆಳಕು ಕೊಡ್ತಾನೋ ಹಾಗೆ ನಾವು ಬೆಳಕನ್ನು ಇಟ್ಟು ಸೂರ್ಯನಿಗೆ ನಮಸ್ಕಾರ ಮಾಡೋದು, ದೇವರಿಗೆ ನಮಸ್ಕಾರ. ನೀನು ಇಷ್ಟು ಸಮಯ ನಮಗೆ ನಾವು ಕೇಳದೇನೆ ನಮಗೆ ಬೆಳಕನ್ನು ಕೊಡ್ತಿದ್ದಿ, ವಾಯುತತ್ವವನ್ನು ಕೊಡ್ತಿದ್ದಿ, ಸೂರ್ಯನಿಂದಲೇ ವಾಯುತತ್ವ ಉಂಟಾಗ್ತಕ್ಕಂಥದ್ದು. ಆಕ್ಸಿಜನ್ ಅಂತ ಏನು ಹೇಳ್ತೀವಿ, ಪ್ರಾಣವಾಯು, ಈ ಪ್ರಾಣ ನಮಗೆ ಸಿಗ್ತಕ್ಕಂಥದ್ದು ನಿನ್ನಿಂದ. ಇದೆಲ್ಲವೂ ಎಲ್ಲವೂ ನಿನ್ನಿಂದಲೇ. ಮಧ್ಯದಲ್ಲಿ ನಾನು ಅಂತನ್ನೋದೊಂದು ಹುಚ್ಚು ನಾವು ಬೆಳೆಸ್ಕೊಂಡಿದ್ದೀವಿ, ಆಯಿತಾ. ವಸ್ತುತಃ ನಾನು ಅನ್ನೋದಕ್ಕೆ ಏನೂ ಅರ್ಥವೇ ಇಲ್ಲ, ಎಲ್ಲ ನೀನು ಅನ್ನೋದಕ್ಕೆ ಅರ್ಥ ಇರೋದು. ಇಂತಹ ಒಂದು ಎಚ್ಚರ ಋಷಿಗಳಿಗೆ, ನಮ್ಮ ಆರ್ಷ ಸಂಪ್ರದಾಯದವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಇದ್ದಂಥ, ಹಾಗಾಗಿ ಇಂಥ ಹಬ್ಬ ಹರಿದಿನಗಳನ್ನು ಮಾಡೋಕ್ಕಾಯಿತು. ಇದೆಲ್ಲ ತಿಳ್ಕೊಳ್ಬೇಕು. ನಾವು ಯಾಕೆ ದೀಪಗಳನ್ನು ಹಚ್ಚಿ ನಾವು ಮಾಡ್ತೀವಿ. ಇವತ್ತು ನಮಗೆ ಆಧುನಿಕತೆಯಲ್ಲಿ ಎಲ್ಲ ಸೋಡಿಯಂ ಲೈಟೆಲ್ಲ ಮಾಡಿದ್ದೀವಿ, ಅದು ದೀಪವೇ. 15 ದಿನ ಸೂರ್ಯ ಬರಲಿಲ್ಲ ಅಂತಂದರೆ ಆ ದೀಪನೂ ಆಫ್ ಆಗೋಗುತ್ತೆ, ಯಾಕಂದ್ರೆ ಅಲ್ಲಿಂದ ಮಳೆ ಬರಲ್ಲ, ಅಲ್ಲಿಂದ ಜನ್ರೇಟರ್ ಆಗಲ್ಲ, ಜನ್ರೇಷನ್ ಇಲ್ಲದವರು, ಅರ್ಥ ಆಗ್ತಿದೆಯಾ. ಎಲ್ಲವೂ ಇಟ್ ಈಸ್ ದ ಸೋಲಾರ್ ಸಿಸ್ಟಮ್. ಹಾಗಾಗಿ ನಾವು ಯಾರಿಂದ ಇಷ್ಟೊಂದು ಜೀವನವನ್ನು, ಇಷ್ಟೊಂದು ನಿರಂತರವಾಗಿರ್ತಕ್ಕಂತಹ ಬೆಳಕನ್ನು ನಾವು ಪಡ್ಕೊಂಡಿರ್ತೀವಿ, ಅಂತಹ ಸೂರ್ಯನ ಪಶ್ಚಿಮ ಚಾರದ ಸಮಯದಲ್ಲಿ ನಾವು ಸಂಜೆಯ ಹೊತ್ತು ಆ ಕತ್ತಲಿಗೆ ಬೆಳಕನ್ನು ಕೊಟ್ಟಂತಾನೂ ಆಯಿತು, ಆ ಭಗವಂತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಿದಂತೆಯೂ ಆಯಿತು ಕಾರ್ತಿಕ ಮಾಸದಲ್ಲಿ ಅಂತಕ್ಕಂಥದ್ದು ಇದರ ಒಂದು ಭಾವನಾತ್ಮಕ ಹಿನ್ನೆಲೆ, ದೀಪಾವಳಿಯ ಭಾವನಾತ್ಮಕ ಹಿನ್ನೆಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.